ನಮಸ್ಕಾರ, ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಉಲ್ಲಾಸ ಕಿರ್ವಾಸೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಇದು ಬೆಂಗಳೂರ ಜನರಿಗೆ ಒಂದು ರೀತಿ ಸಂತಸ ಮನೆ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಅದು ಏನು ಅಂತಂದ್ರೆ, ಬಿ ಖಾತಾ ಇರುವಂತಹ ಖಾತೆಗಳಿಗೆ ಎ ಖಾತಾವನ್ನು ಕೊಡುವಂತಹ ಒಂದು ತೀರ್ಮಾನ. ಬಹುದಿನಗಳಿಂದ ಒಂದು ಬೇಡಿಕೆ ಇತ್ತು ಬೆಂಗಳೂರಿನ ಜನರಿಗೆ. ನಂದು ನಿವೇಶನ ಬಿ ಖಾತಾದಲ್ಲಿದೆ, ನನಗೆ ಲೋನ್ ಪಡಿಬೇಕು ಅಂತಂದ್ರೆ ಆಗ್ತಾ ಇಲ್ಲ, ಜೊತೆಗೆ ಒಂದು ನಿವೇಶನವನ್ನು ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂದರೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಅನ್ನು ಇಡಿ ಅನ್ನುವಂತಹ ಒಂದು ಬೇಡಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಜೊತೆಗೆ BBMPಗೂ ಕೂಡ ಇಟ್ಟಿದ್ರು. ಇದೀಗ ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ಬೆಂಗಳೂರು ಜನರನ್ನ ಬಹುದಿನದ ಬೇಡಿಕೆ ಆಗಿದ್ದಂತಹ ಬಿ ಖಾತಾ ಇರುವಂತಹ ಖಾತೆಗಳಿಗೆ ಎ ಖಾತಾವನ್ನು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಆ ಮೂಲಕ BBMP ಸುಮಾರು ತನ್ನ ಬೊಕ್ಕಸಕ್ಕೆ 700 ರಿಂದ 800 ಕೋಟಿ ಆದಾಯ ಒಂದು ನಿರೀಕ್ಷೆಯನ್ನು ಕೂಡ BBMP ಇಟ್ಕೊಂಡಿದೆ. ಹಾಗಿದ್ರೆ ಯಾರೆಲ್ಲ ಬಿ ಖಾತಾ ಇರುವಂತಹ ಖಾತೆದಾರರಿಗೆ, ಖಾತೆ ಇರೋರು ಎ ಖಾತೆಗೆ ಅಪ್ಲೈನ ಮಾಡ್ಬೋದು, ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸಬೇಕಾಗುತ್ತೆ, ಇವತ್ತೇ ನಾವು ಬಿ ಖಾತೆ ಇರುವಂಥ ನಿವೇಶನವನ್ನು ಅಪ್ಲೈ ಮಾಡಿದ್ರೆ ಎ ಖಾತೆ ಸಿಗುತ್ತಾ ಅನ್ನುವಂಥ ಒಂದು ಸಾಕಷ್ಟು ಗೊಂದಲ ಇರುತ್ತೆ. ಸೊ ಆ ಗೊಂದಲವನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಮೊದಲನೇದಾಗಿ, ಬೆಂಗಳೂರಿನಲ್ಲಿ ಸುಮಾರು ಅಂದರೆ BBMP ವ್ಯಾಪ್ತಿಯಲ್ಲಿ 25 ಲಕ್ಷಕ್ಕೂ ಹೆಚ್ಚು ನಿವೇಶನಗಳಿದ್ದಾವೆ. ಅದರಲ್ಲಿ ಸುಮಾರು 10 ರಿಂದ 15 ಲಕ್ಷ ನಿವೇಶನಗಳು ಮಾತ್ರ BBMPಯ ಖಾತೆ ವ್ಯಾಪ್ತಿಗೆ ಬರುವಂಥದ್ದು. ಉಳಿದಂತಹ ನಿವೇಶನಗಳೇನಿದ್ದಾವೆ ಅಂದರೆ ಸುಮಾರು 10 ರಿಂದ 12 ಲಕ್ಷ ಖಾತೆಗಳು, ಇವೆಲ್ಲವೂ ಕೂಡ ಬಿ ಖಾತೆಗಳಿದ್ದಾವೆ. ಹೀಗಾಗಿ ಇದಕ್ಕೆ ಆ ಒಂದು ಖಾತೆಯ ಮಾಲೀಕರೇನಿದ್ದಾರೆ ಅವರಿಗೆ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಬೇರೆಯವರಿಗೆ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಲೋನನ್ನು ಪಡಿಬೇಕು ಅಂತಂದರೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಇರುವಂತಹ ನಿವೇಶನ ಆಗಿರ್ಬೋದು, ಅಥವಾ ಇರುವಂತಹ ಒಂದು ಕಟ್ಟಡ ಬಿ ಖಾತಾ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಕೂಲ ಆಗ್ತಾ ಇರಲಿಲ್ಲ. ಇದೀಗ ಸರ್ಕಾರ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆ. ಈ ಒಂದು ತೀರ್ಮಾನದ ಮೂಲಕ ಅವರೆಲ್ಲರೂ ಕೂಡ ಎ ಖಾತೆಗೆ ಅನ್ವಯ ಆಗ್ತಾರೆ. ಇದ್ರ ಜೊತೆಗೆ BBMP ವ್ಯಾಪ್ತಿಯನ್ನು ಹೊರತುಪಡಿಸಿ BBMP ವ್ಯಾಪ್ತಿಯಲ್ಲಿ ಇರುವಂತಹ ಒಂದಷ್ಟು ರೆವಿನ್ಯೂ ಸೈಟ್ಗಳೇನಿದ್ದಾವೆ ಅಥವಾ ರೆವಿನ್ಯೂ ನಿವೇಶನಗಳೇನಿದ್ದಾವೆ ಅವು ಕೂಡ ಎ ಖಾತಾ ವ್ಯಾಪ್ತಿಗೆ ಬರುವಂಥದ್ದು. ಹೀಗಾಗಿ ಆ ಒಂದು ರೆವಿನ್ಯೂ ನಿವೇಶನದಲ್ಲಿ ಇರುವಂತಹ ಕಟ್ಟಡ ಮಾಲೀಕರಿಗೂ ಕೂಡ BBMP ಹಾಗೆಯೇ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ, ಯಾರೆಲ್ಲ ಎ ಖಾತೆಗೆ ಅಪ್ಲೈ ಆಗ್ತಾ ಇರುತ್ತೆ, ಯಾರಿಗೆಲ್ಲ ಅನ್ವಯ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲು ನಿಮ್ಮ ನಿವೇಶನ BBMPಯ ವ್ಯಾಪ್ತಿಗೆ ಇರಬೇಕಾಗತ್ತೆ. BBMP ವ್ಯಾಪ್ತಿಗೆ ಇದ್ದಂತಹ ಯಾವುದೇ ನಿವೇಶನ, ಕಟ್ಟಡ ಆಗಿರ್ಬೋದು ಅಥವಾ ಖಾಲಿ ಸೈಟು ಯಾವುದು ಜೊತೆಗೆ ಒಂದು ನಿವೇಶನ ಇದ್ರೂ ಕೂಡ ಅದನ್ನ ನೀವು ಎ ಖಾತೆಗೆ ಅಪ್ಲೈ ಮಾಡಲಿಕ್ಕೆ ನೀವು ಅರ್ಹರಾಗ್ತೀರಾ. ಇದ್ರ ಜೊತೆಗೆ ನಾವು ಒಂದು ಅಪ್ಲೈನ ಮಾಡಬೇಕು ಅಂತಂದ್ರೆ ಮೊದಲು ಈ ಖಾತಾ ಏನಿದೆ, ಈ ಖಾತಾ ವೆಬ್ಸೈಟ್ ಏನಿದೆ ಅದರಲ್ಲಿ ಎಲ್ಲ ದಾಖಲೆಗಳನ್ನು ಮೊದಲು ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ನೀವು ಎ ಖಾತೆಗೆ ಒಂದು ಅಪ್ಲೈನ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಇನ್ನೂ ಕೂಡ ಬಿ ಖಾತೆಗೆ ನಿಮ್ಮ ದಾಖಲೆಗಳನ್ನು ನೀವು ಅಪ್ಲೋಡ್ ಮಾಡಲಿಲ್ಲ ಅಂತಂದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ನೀವು ಈ ಖಾತಾದಲ್ಲಿ ನಿಮ್ಮ ದಾಖಲೆಗಳನ್ನು, ನಿಮ್ಮ ಆಸ್ತಿಯ ದಾಖಲೆಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಈ ಖಾತಾದಲ್ಲಿ ನೀವು ಅಪ್ಲೋಡನ್ನು ಮಾಡ್ಬೋದಾಗುತ್ತೆ. ಇದು ಒಂದು ಭಾಗ. ಮತ್ತೊಂದು ಭಾಗದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಈಗ ನನ್ನ ನಿವೇಶನ ಯಾವುದೋ ಒಂದು ಜಾಗದಲ್ಲಿ ಅಂದರೆ RR ನಗರ ಒಂದು ಝೋನಲ್ಲಿ ನನ್ನ ನಿವೇಶನ ಇದೆ. ಆ ಒಂದು ನಿವೇಶನದಲ್ಲಿ ನಾನು ಎ ಖಾತೆಗೆ ನಾನು ಅರ್ಹ ಆಗ್ತೀನಿ ಅಥವಾ ನಾನು ಅಪ್ಲೈನ ಮಾಡ್ತೀನಿ ಅಂತಂದರೆ ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಏನಿದೆ ಅದಕ್ಕೆ 5% ನೀವು ಕಟ್ಟಬೇಕಾಗತ್ತೆ. ಅಂದರೆ ಒಂದು ಲ್ಯಾಂಡ್ ಗೈಡೆನ್ಸ್ ವ್ಯಾಲ್ಯೂ ಸುಮಾರು ಒಂದು 20 ಲಕ್ಷ ಇತ್ತು ಅಂತಂದರೆ ಅದಕ್ಕೆ 5% ಅಂತಂದರೆ 2 5 10 ಅಂದರೆ 1 ಲಕ್ಷ ಹಣವನ್ನು ನೀವು ಶುಲ್ಕದ ರೂಪದಲ್ಲಿ ನೀವು ಕಟ್ಟಬೇಕಾಗುತ್ತೆ. ಅದನ್ನು ಕಟ್ಟಿದ ನಂತರ ನಿಮಗೆ ಎ ಖಾತಾ ಸಿಗುತ್ತೆ. ಇದು ಮತ್ತೊಂದು ಭಾಗ. ಇನ್ನೊಂದು ಭಾಗ, ನಾವು ಈಗಾಗಲೇ ಸರ್ಕಾರ ಹೇಳಿರುವಂಥದ್ದು, ಜೊತೆಗೆ BBMPನೂ ಕೂಡ ಸಾರ್ವಜನಿಕರಿಗೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಇನ್ನು 15 ದಿನಗಳಲ್ಲಿ ಒಂದು ಪ್ರತ್ಯೇಕವಾದಂಥ ಒಂದು ಆ್ಯಪ್ ಅನ್ನು ಬಿಡುಗಡೆ ಮಾಡ್ತೀವಿ. ಆ ಒಂದು ಆ್ಯಪ್ ಅನ್ನ ಮೂಲಕ ನೀವು ಬಿ ಖಾತಾ ಇರುವಂತಹ ಎಷ್ಟು ನಿವೇಶನಗಳೇನಿದಾವೆ ಅವೆಲ್ಲವನ್ನು ಕೂಡ ನೀವು ಎ ಖಾತೆಗೆ ನೀವು ಅಪ್ಲೈನ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನು BBMP ಕೊಟ್ಟಿದೆ. ಇದಕ್ಕಾಗಿ ಪ್ರತ್ಯೇಕವಾದಂತಹ ಒಂದು ಆ್ಯಪ್ ಇನ್ನ 15 ರಿಂದ 20 ದಿನಗಳ ಒಳಗಡೆ ಒಂದು ಸಾರ್ವಜನಿಕರಿಗೆ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಿದ್ರೆ ಬಿ ಖಾತಾ ಇರುವಂತಹ ಖಾತೆದಾರರಿಗೆ ಒಂದಷ್ಟು ಮಾನದಂಡಗಳಿದೆ, ಒಂದಷ್ಟು ಕಂಡೀಷನ್ಸ್ ಇದಾವೆ. ಅವೆಲ್ಲವನ್ನು ಕೂಡ ನೀವು ಅನ್ವಯ ಮಾಡಬೇಕಾಗುತ್ತೆ. ಆ ಒಂದು ನಿಯಮವನ್ನು ಪಾಲನೆ ಮಾಡಿದ್ರೆ ಮಾತ್ರ ನಿಮ್ಮ ನಿವೇಶನಕ್ಕೆ ಎ ಖಾತಾ ಸಿಗುತ್ತೆ. ಅದು ಏನು ಅಂತಂದ್ರೆ, ನಾನು ಆಗಲೇ ಹೇಳದಂತೆ, ಮೊದಲು ನಿಮ್ಮ ನಿವೇಶನ BBMPಯ ವ್ಯಾಪ್ತಿಗೆ ಇರಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ನಿಮ್ಮ ಪ್ರೈವೇಟ್ ಲ್ಯಾಂಡ್ ಇರುತ್ತೆ, ಅಂದ್ರೆ ಪ್ರೈವೇಟ್ ನಿವೇಶನವನ್ನು ಮಾಡಿರ್ತೀರಾ, ನಿಮ್ಮ ಮನೆ ಮತ್ತೆ ಎದುರುಗಡೆ ಮನೆ ಇರುವಂತಹ ರೋಡ್ ಮಧ್ಯದಲ್ಲಿ ನೀವೊಂದು ಪ್ರೈವೇಟ್ ರೋಡನ್ನು ಮಾಡ್ಕೊಂಡಿರ್ತೀರಾ, ಅದನ್ನು ನಿಮಗೆ ಎ ಖಾತಾ ಬೇಕು ಅನ್ನೋದಾದ್ರೆ ನೀವು ಆ ಒಂದು ರಸ್ತೆಯನ್ನ ಸಾರ್ವಜನಿಕ ರಸ್ತೆ ಅಂತೇಳಿ ನೀವು ಮೊದಲು ಘೋಷಣೆಯನ್ನ ಮಾಡಬೇಕಾಗತ್ತೆ. ನೀವು ಸಾರ್ವಜನಿಕ ರಸ್ತೆ ಅಂತೇಳಿ ಘೋಷಣೆ ಮಾಡಿದಾಗ ಮಾತ್ರ ನಿಮ್ಮ ನಿವೇಶನ ಬಿ ಖಾತೆಯಿಂದ ಎ ಖಾತೆಗೆ ಅನ್ವಯ ಆಗುತ್ತೆ ಅನ್ನುವಂಥದ್ದು ಒಂದು ಮಾಹಿತಿ. ಮತ್ತೊಂದು ಮಾಹಿತಿ, 30-40 ಇರುವಂತಹ ಖಾಲಿ ನಿವೇಶನ, ಹಾಗೇನೆ 30-40ಯಲ್ಲಿ ಕಟ್ಟಿರುವಂತಂದ್ರೆ 1200 ಚದರ ಅಡಿ ಕಟ್ಟಿರುವಂತಹ 3 ಅಂತಸ್ತಿನ ಕಟ್ಟಡ ಯಾವುದೇ ಇದ್ರೂ ಕೂಡ ಅದನ್ನ ನೀವು ಎ ಖಾತೆಗೆ ಅಪ್ಲೈ ಮಾಡಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು BBMP ಕೊಡುವಂಥ ಕೆಲಸವನ್ನ ಮಾಡಿದೆ. ಇದಿಷ್ಟು ಕೂಡ ನೀವು ಈ ಎಲ್ಲ ಮಾನದಂಡಗಳನ್ನು ನೀವು ಅನ್ವಯ ಮಾಡಿದ್ದೇ ಆದಲ್ಲಿ BBMPಯ ಬೊಕ್ಕಸಕ್ಕೆ ಸುಮಾರು 700 ರಿಂದ 800 ಕೋಟಿ ಆದಾಯ ಬರುತ್ತೆ. ಇದ್ರ ಜೊತೆಗೇನೆ ಸ್ಟಾಂಪ್ ಡ್ಯೂಟಿ ಏನು ಬರುತ್ತೆ, ಅಂದರೆ ಸ್ಟಾಂಪ್ ಡ್ಯೂಟಿ ಏನು ಬರುತ್ತಲ್ಲ ಅದು ಕೂಡ
ಸುಮಾರು ಹೆಚ್ಚಳ ಆಗುವಂಥ ನಿರೀಕ್ಷೆಗಳು ಕೂಡ ಇದೆ. ಹೀಗಾಗಿ ಈ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಇದೀಗ BBMP ಡಿ ಖಾತೆದಾರರಿಗೆ ಎ ಖಾತೆ ನೀಡುವಂತಹ ಒಂದು ಕೆಲಸವನ್ನ ಮಾಡಿದೆ. ಆ ಮೂಲಕ ಬಹುದಿನದ ಅಂದರೆ ಸುಮಾರು ವರ್ಷಗಳ ಬೇಡಿಕೆ ಏನಿತ್ತು, ಬೆಂಗಳೂರು ಜನರ ಬೇಡಿಕೆ ಏನಿತ್ತು, ಅದನ್ನ ಫುಲ್ಫಿಲ್ ಮಾಡುವಂಥ ಕೆಲಸವನ್ನ ಮಾಡಿದೆ. ಹಾಗಂದ ಮಾತ್ರಕ್ಕೆ ಬಿ ಖಾತೆ ಇರುವಂಥ ನಂದೊಂದು ಬಿ ಖಾತೆ ಇದೆ, ನಾನು ಎ ಖಾತೆಗೆ ಅಪ್ಲೈ ಮಾಡಿದ್ದೀನಿ ಅಂತಂದ್ರೆ ತಕ್ಷಣ ಸಿಗೋದಿಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳು, ರೆವಿನ್ಯೂ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ನಾನು ಸಲ್ಲಿಕೆ ಮಾಡಿರುವಂಥ ದಾಖಲೆಗಳನ್ನು ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಒಂದಷ್ಟು ನಿವೇಶನಗಳು ಅಥವಾ ಒಂದಷ್ಟು ಕಟ್ಟಡಗಳಿಗೆ ಕೋರ್ಟ್ ಕೇಸ್ ಇರುತ್ತೆ, ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತಾರೆ. ಅದಾದ ನಂತರ ಓಕೆ, ಈ ವ್ಯಕ್ತಿ ಅಥವಾ ಈ ಒಬ್ಬ ನಿವೇಶನದಾರ ಎ ಖಾತೆಗೆ ಅಪ್ಲೈನ ಮಾಡಿದರೆ ಇವರಿಗೆ ಯಾವುದೇ ರೀತಿಯಾದಂಥ ಒಂದು ಕಾನೂನು ತೊಡಕು ಇಲ್ಲ, ಇವರಿಗೆ ನಾವು ಎ ಖಾತವನ್ನ ಕೊಡಬಹುದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದ ನಂತರವಷ್ಟೇ ನಿಮಗೆ ಎ ಖಾತಾ ಸಿಗುತ್ತೆ. ನೋಡೋಣ, ಇನ್ನು 15ರಿಂದ 20 ದಿನಗಳ ಒಳಗಡೆ ಒಂದು ಪ್ರತ್ಯೇಕವಾದಂಥ ಒಂದು ಆ್ಯಪ್ ಬಿಡುಗಡೆ ಆಗುತ್ತೆ. ಆ ಆ್ಯಪ್ನ ಮೂಲಕ ಬಿ ಖಾತೆ ಇರುವಂಥ ನಿವೇಶನದಾರರು ಎ ಖಾತೆಗೆ ಅರ್ಹರಾಗ್ತಾರೆ. ಸೊ ಆ ಆ್ಯಪ್ ಬಿಡುಗಡೆ ಆದ ನಂತರ ಯಾವೆಲ್ಲ ಲೋಪದೋಷಗಳಿದ್ದಾವೆ ಅವೆಲ್ಲವನ್ನು ಕೂಡ ಸರಿ ಮಾಡುವಂಥ ಕೆಲಸವನ್ನ BBMP ಮಾಡುತ್ತೆ. ಸೊ ಅಂತಿಮವಾಗಿ ಬೆಂಗಳೂರಿನ ಜನರ ಬಹುದಿನದ ಕನಸನ್ನು ಈಡೇರಿಸುವಂಥ ಕೆಲಸವನ್ನ BBMP ಮತ್ತೆ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.